ನೋಡಮ್ಮ, ನೀನು ತುಂಬ ಮಾರ್ಕ್ಸ್ ತೊಗೊಂಡಿದ್ದೀಯಾ. ನಿನಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋ ಎಷ್ಟೋ ಸ್ಟೂಡೆಂಟ್ಗಳು ಕೂಡ ನಾವು ಸೀಟ್ ಅಲಾಟ್ ಮಾಡಿದ್ದೀವಿ. ನೀನು ಇಷ್ಟೊಂದು ಮಾರ್ಕ್ಸ್ ತೊಗೊಂಡ್ರು ಕೂಡ ಯಾಕಮ್ಮ ನೆಗ್ಲೆಕ್ಟ್ ಮಾಡಿದ್ದೀಯಾ? ನಾವು ನಿನಗೆ ಕಳಿಸಿದ ಲೆಟ್ರ್ ಏನಾಯಿತು? ಆ ಲೆಟ್ರ್ ನನ್ನ ಕೈಗೆ ಸಿಗದೆ ಮಿಸ್ ಆಗಿ ಹೋಯ್ತು ಸರ್. ಏನು ಮಿಸ್ ಆಯ್ತಾ? ಏನಮ್ಮ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದೀಯಾ? ನಿನಗೆ ಸಿಕ್ಕ ಅವಕಾಶನ ನೀನು ತುಂಬ ಲೇಟಾಗಿ ತೊಗೊಂಡ್ಬಿಟ್ಟೆ. ಫ್ರೀ ಎಜುಕೇಷನ್ ಸಹಾಯ ಕೇಳಿಕೊಂಡು 3,000 ಜನ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ ಅರ್ಹತೆ ಇರೋನ್ನ ಆರಿಸಿ 780 ಜನಕ್ಕೆ ಅಲಾಟ್ ಮಾಡಿದ್ದೀವಿ. ನಿನ್ನನ್ನು ಬಿಟ್ಟು ಉಳಿದವರೆಲ್ಲ ಲೆಟರ್ ತೊಗೊಂಡು ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಸಿ ಹೋಗಿದ್ದಾರೆ. ಇನ್ನೊಬ್ಳು ಮಾತ್ರ ಬರಲಿಲ್ಲ. ಸರ್, ಆ ಲೆಟ್ರ್ ಬಂದ ವಿಷಯ ನನಗೆ ಗೊತ್ತಾಗಲೇ ಇಲ್ಲ ಸರ್. ಈಗ ನನ್ನ ಫ್ರೆಂಡ್ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಅದಾದ್ಮೇಲೆ ನಿಮ್ಮನ್ನು ನೋಡಬೇಕು ಅಂತ ಓಡೋಡ್ ಬಂದಿದ್ದು. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನಮ್ಗಿರೋ ಕೆಲಸದ ನಡುವೆ ಇಂಥ ಫ್ರೀ ಎಜುಕೇಷನ್ಗೆಲ್ಲ ಫಂಡ್ಸ್ ಕಲೆಕ್ಟ್ ಮಾಡೋ ಕೆಲಸನೂ ಮಾಡ್ತಾ ಇದ್ದೀವಿ. ಓದೋ ವಿಷಯ ಅಂತ ತುಂಬ ಕೇರ್ ತಗೊಂಡು ಸ್ಯಾಂಕ್ಷನ್ ಲೆಟರ್ನ ನಿಮ್ಗೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಇಂಪಾರ್ಟೆನ್ಸೇ ನಿನಗೆ ಗೊತ್ತಾಗ್ಲಿಲ್ಲ. ಇಷ್ಟೊಂದು ಲೇಟಾಗಿ ಬಂದರೆ ನಾವೇನಮ್ಮ ಮಾಡೋಕ್ಕಾಗತ್ತೆ? ಸರ್ ಪ್ಲೀಸ್, ನೀವು ಕಳಿಸಿದ ಲೆಟರ್ ನನಗೆ ಸಿಕ್ಕಿದ್ದಿದ್ರೆ ಅದು ಕೈಗೆ ಸಿಕ್ಕ ಮರುಕ್ಷಣ ನಾನು ಇಲ್ಲಿಗೆ ಓಡ್ ಬರ್ತಿದ್ದೆ ಸರ್. ಇದು ನನ್ನ ಭವಿಷ್ಯದ ಪ್ರಶ್ನೆ ಸರ್. ಪ್ಲೀಸ್ ಸರ್, ನೀವೇ ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಬೇಕು. ನೋಡಮ್ಮ, ನಾವು ನ್ಯಾಯವಾಗೇ ಮಾಡೋದು. ನನ್ನ ಮಗಳು ಕೂಡ ಈ ವರ್ಷ PUC ಮುಗಿಸಿದಾಳೆ. ನಿನಗಿಂತ ಕಡಿಮೆ ಮಾರ್ಕ್ಸೇ ತಗೊಂಡಿದ್ದಾಳೆ. ಅವಳನ್ನ ಮುಂದಕ್ಕೆ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಬ್ಯಾಂಕ್ ಲೋನ್ಗೆ ನಾವು ಅಲ್ದಾಡಿದ್ವಿ. ನಾನು ಇದೇ ಆಫೀಸಲ್ಲಿ ಕೆಲಸ ಮಾಡೋದು. ನನ್ನ ಮಗಳಿಗೆ ಇಂಥ ಅವಕಾಶ ಸಿಗ್ಲಿಲ್ವಲ್ಲಮ್ಮ. ಆದ್ರೆ ನೀನು ಮನೆ ಬಾಗ್ಲಿಗೆ ಬಂದ ಅವಕಾಶನ ಕಳ್ಕೊಂಡ್ಬಿಟ್ಟಿಯಲ್ಲಮ್ಮ. ಓದ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ ಅಂತಿದ್ಯಾ? ನಿನಗೆ ನಿಜವಾಗ್ಲೂ ಆಸಕ್ತಿ ಇದ್ದಿದ್ರೆ ನೀನು ಆಗಾಗ ಇಲ್ಲಿಗೆ ಬಂದು ವಿಚಾರಿಸಬೇಕಾಗಿತ್ತು ತಾನೇ. ನೀನು ಅಸಡ್ಡೆ ಮಾಡಿ ಬಂದು ಈಗ ಕೇಳಿದ್ರೆ ನಾವು ಜವಾಬ್ದಾರರಾಗಿರಲ್ಲಮ್ಮ. ಕೊನೆ ದಿನದವರೆಗೂ ನಿನಗೋಸ್ಕರ ನಾವು ವೆಯ್ಟ್ ಮಾಡಿದ್ದೀವಿ. ನಿನ್ನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಫ್ರೀ ಎಜುಕೇಶನ್ ಸೀಟನ್ನ ವೇಟಿಂಗ್ ಲಿಸ್ಟ್ ಅಲ್ಲಿರೋ ಮೊದಲನೇ ವಿದ್ಯಾರ್ಥಿಗೆ ಅಲಾಟ್ ಮಾಡಿದ್ದೀವಿ. ಸರ್, ನನಗೆ ಆ ಲೆಟರ್ ಸಿಕ್ಕಲೇ ಇಲ್ಲ. ನಾನು ಹೇಗೆ ಸರ್ ಇದನ್ನ ನಿಮಗೆ ಅರ್ಥ ಮಾಡಿಸ್ಲಿ? ನನಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಇಲ್ಲಿ ಹೇಳ್ಬೇಡ. ಇದು ಎಷ್ಟು ಮುಖ್ಯವಾದ ವಿಷಯ. ಈ ವಿಚಾರದಲ್ಲಿ ನೀನು ಇಷ್ಟು ಕೇರ್ಲೆಸ್ ಆಗಿರೋದನ್ನ ನೋಡಿದ್ರೆ ನೀನು ಜೆನ್ಯೂನ್ ಕ್ಯಾಂಡಿಡೇಟ್ ತರ ಅನ್ಸಲ್ಲ. ನೀನ್ ಈ ತರ ಜವಾಬ್ದಾರಿ ಇಲ್ದಿರೋದನ್ನ ನೋಡಿದ್ರೆ ನಿನ್ಗೆ ಓದು ಅನ್ನೋದು ಸೆಕೆಂಡ್ರಿ ಅನ್ಸುತ್ತೆ. ಸರ್, ನೀನು ಬೇರೆ ಯಾವುದೋ ನಿರೀಕ್ಷೆಯಲ್ಲಿದ್ದೆ. ಅದು ಸಿಗ್ಲಿಲ್ಲ ಅಂತ ಆದಾಗ ಇಲ್ಲಿಗೆ ಬಂದಿದ್ಯಾ ಅಂತ ಕಾಣಿಸುತ್ತೆ. ನೀನ್ ತಪ್ಪು ಮಾಡಿ ಸರ್ಕಾರ ಮೇಲೆ ತಪ್ಪು ಹೊರಿಸಿದ್ರೆ ಏನಮ್ಮ ಪ್ರಯೋಜನ? ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅರ್ಹತೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ಫ್ರೀ ಎಜುಕೇಶನ್ ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ನಿನಗೆ ಅವಕಾಶ ತಪ್ಪೋಗಿದ್ರಲ್ಲಿ ಯಾರ ಕೈವಾಡನೂ ಇಲ್ಲ. ನಿನ್ಗೆ ಅರ್ಹತೆ ಇದ್ರೂ ನೀನ್ ಅದನ್ನ ಮಿಸ್ ಮಾಡ್ಕೊಂಡಿದೀಯಾ. ಅದು ನಿನ್ ತಪ್ಪಮ್ಮ. ನಾನೇನು ಮಾಡಕ್ಕಾಗಲ್ಲ. ನೀನ್ ಹೊರಡಮ್ಮ, ಹೊರಡು. ಸರ್, ನಾನು ಓದಬೇಕು ಸರ್. ನನಗೆ ಬೇರೆ ದಾರಿನೇ ಇಲ್ಲ. ನೀವೇ ಹೇಗಾದ್ರೂ ನನಗೆ ಹೆಲ್ಪ್ ಮಾಡಬೇಕು ಸರ್. ಕಾರ್ಪೊರೇಷನ್ ಕಾಲೇಜಲ್ಲಿ ಓದನು ಕಾಲೇಜಿಗೆ ಫಸ್ಟ್ ಬರೋ ಹಾಗೆ ಮಾರ್ಕ್ಸ್ ತಗೊಂಡಿದ್ದೀನಿ ಸರ್. ಈಗ ನನ್ನ ಬದುಕೆ ಕತ್ಲಾಗಿದೆ. ನೀವೇ ಬೆಳಗ್ಗೆ ತೋರಿಸ್ಬೇಕು ಸರ್. ಪ್ಲೀಸ್ ಸರ್. ನೋಡಮ್ಮ, ಈ ವರ್ಷ ಫ್ರೀ ಎಜುಕೇಶನ್ ಕೋಟಾ ಮುಗಿದೋಯ್ತು. ನಾವು ಫೈಲ್ ಕ್ಲೋಸ್ ಮಾಡಿ ಮೇಲೆ ಕಳ್ಸ್ಕೊಟ್ಟಾಯ್ತು. ಇನ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ. ನೀನ್ ಬೇರೆ ಎಲ್ಲಾದ್ರೂ ಹೋಗಿ ಟ್ರೈ ಮಾಡು. ಇಲ್ಲ ಅಂದ್ರೆ ಮುಂದಿನ ವರ್ಷದ ಕೋಟಾ ಅಲ್ಲಿ ನೋಡೋಣ. ಪ್ಲೀಸ್ ಸರ್. ಏನಮ್ಮ, ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ. ನಾನ್ ತಪ್ಪು ಮಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರನಾಗ್ತಿದ್ದೆ. ಇದು ನೀನ್ ಮಾಡಿರೋ ತಪ್ಪು. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಹೋಗಮ್ಮ, ಹೋಗಮ್ಮ, ನಂಗೆ ತುಂಬಾ ಕೆಲಸ ಇದೆ. ಹೋಗಮ್ಮ ನೀನು. ಅರೆ ಹೋಗಮ್ಮ.